ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ದಿಕ್ಕಿನತ್ತ ಸಾಗ್ತಾ ಇದೆ. ಇಷ್ಟು ದಿನ ಶ್ರೇಷ್ಠಳಿಗೆ ಬುದ್ಧಿ ಕಲಿಸುವ ಕೆಲಸ ಮಾಡ್ತಾ ಇದ್ದ ಭಾಗ್ಯ ಹಾಗೂ ತಾಂಡವಮ್ಮ ಕುಸುಮಾಳಿಗೆ ಈಗ ಸಂಕಷ್ಟ ಎದುರಾಗಿದೆ. ತಾಂಡವ್ ಹಾಗೂ ಶ್ರೇಷ್ಠ ಮನೆ ಮಂದಿ ವಿರುದ್ಧ ತಿರುಗು ನಿಂತಿದ್ದಾರೆ. ಮಗನನ್ನ ಸರಿ ಮಾಡಲು ಹೊರಟ ಕುಸುಮಾಗೆ ಆಘಾತ ಉಂಟಾಗಿದೆ. ಅಪ್ಪ ಅಮ್ಮನ ನಡತೆಯಿಂದ ಕೋಪಗೊಂಡಿರುವ ತಾಂಡವ್ ಶ್ರೇಷ್ಠ ಜೊತೆ ಮನೆ ಬಿಟ್ಟು ಹೊರಬಂದಿದ್ದು ಭಾಗ್ಯಳಿಗೆ ನರಕ ತೋರಿಸಲು ಮುಂದಾಗಿದ್ದಾನೆ. ಮನೆ ಕೆಲಸದವಳು ಮಾಡಿದ ಅವಾಂತರಕ್ಕೆ ಮನೆಯೊಳಗೆ ದೊಡ್ಡ ಹೈಡ್ರಾಮವೇ ನಡೆದಿದೆ. ಈ ಘಟನೆಯಿಂದ ಕೋಪಗೊಂಡ ಶ್ರೇಷ್ಠ ಹಾಗೂ ತಾಂಡವ್ ದೊಡ್ಡ ನಿರ್ಧಾರಕ್ಕೆ ಬರ್ತಾರೆ. ಇಬ್ಬರು ಲಗೇಜ್ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೋಗಲು ಮುಂದಾಗ್ತಾರೆ. ನಾನು ಶ್ರೇಷ್ಠ ಈ ಮನೆ ಬಿಟ್ಟು ಹೋಗ್ತಾ ಇದ್ದೇವೆ ಎಂದು ತಾಂಡವ್ ಕುಸುಮ ಜೊತೆ ಹೇಳಿದ್ದಾನೆ. ಈ ಮನೆಯಲ್ಲಿ ನಾನು ಇರಬೇಕಾ ಅಥವಾ ಭಾಗ್ಯ ಇರಬೇಕಾ ಎಂದು ತಾಂಡವ್ ಪ್ರಶ್ನೆ ಮಾಡಿದಾಗ ಅಪ್ಪ ಬಂದು ಏನೇ ಆದರೂ ನಾವು ಭಾಗ್ಯನ ಬಿಟ್ಟು ಕೊಡೋ ಮಾತೇ ಇಲ್ಲ ಎಂದು ನೇರವಾಗಿ ಹೇಳಿದ್ದಾರೆ. ಇದನ್ನು ಕೇಳಿ ಮತ್ತಷ್ಟು ಸಿಟ್ಟು ಮಾಡಿಕೊಂಡ ತಾಂಡವ್ ಇನ್ಮುಂದೆ ಈ ಮನೆಯವರು ಯಾರು ನನಗೆ ಬೇಡ, ಇವತ್ತಿಂದ ನನಗೂ ಈ ಮನೆಗೂ ಯಾವುದೇ ಸಂಬಂಧವಿಲ್ಲ ಎಂದಿದ್ದಾರೆ. ಬಳಿಕ ಭಾಗ್ಯ ಹತ್ತಿರ ಬಂದ ತಾಂಡವ್, ಏಯ್ ನೀನು ಮಾಡಿರೋ ಪಾಪ ನಿನ್ನ ಸುಮ್ಮನೆ ಬಿಡಲ್ಲ. ಅಪ್ಪ ಅಮ್ಮ ಮಗನ ಮಧ್ಯೆ ತಂದಿಟ್ಟಿದೆಯಲ್ವಾ, ಈ ಪಾಪ ನಿನ್ನ ಸುಮ್ಮನೆ ಬಿಡುತ್ತೆ ಅಂತ ಅನ್ಕೊಳ್ಬೇಡ. ಇನ್ಮುಂದೆ ಈ ಮನೆಯವರು ಯಾರು ನನಗೆ ಬೇಡ. ನೀನು ಅದೇನ್ ಜವಾಬ್ದಾರಿ ತೆಗೆದುಕೊಳ್ತೀಯೋ ತೆಗೆದುಕೋ, ನಡಿ ಎಂದು ಶ್ರೇಷ್ಠ ಕೈ ಹಿಡಿದು ಮನೆಯ ಹೊಸ್ತಿಲು ದಾಟಿದ್ದಾನೆ. ಮನೆಯಿಂದ ಹೊರಬಂದು ಮತ್ತಷ್ಟು ಸಿಟ್ಟಾದ ತಾಂಡವ್ ಈ ಭಾಗ್ಯಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸಬೇಕು ಎಂಬ ತೀರ್ಮಾನಕ್ಕೆ ಬಂದಿದ್ದಾನೆ. ಇದಕ್ಕೆ ಶ್ರೇಷ್ಠ ಕೂಡ ಸೊಪ್ಪು ಹಾಕಿದ್ದಾಳೆ. ಇಬ್ಬರು ಸೇರಿ ಆ ಭಾಗ್ಯಗೆ ಬುದ್ಧಿ ಕಲಿಸೋಣ, ಅವಳು ನರಕದಲ್ಲಿ ಬದುಕುವುದನ್ನ ನೋಡ್ಬೇಕು ಎಂದು ಶ್ರೇಷ್ಠ ಹೇಳಿದ್ದಾಳೆ. ತಾಂಡವ್ ಕೂಡ ಅವಳ ನೆಮ್ಮದಿ ಹಾಳು ಮಾಡಬೇಕು, ನನ್ಗೆ ಮಾಡಿರೋ ಅವಮಾನಕ್ಕೆ ಅವಳಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು, ಅವಳು ಮನೆ ಬಿಟ್ಟು ರೋಡ್ ಅಲಿಬೇಕು ಅಂತ ಸ್ಥಿತಿ ಬರಬೇಕು, ಇದೇ ನನ್ನ ಲೈಫ್ಗೆ ಗೋಲ್ ಎಂದಿದ್ದಾನೆ. ಅತ್ತ ಮಗ ಮನೆ ಬಿಟ್ಟು ಹೋಗಿರುವ ಬೇಜಾರಲ್ಲಿ ಭಾಗ್ಯಳ ಅತ್ತೆ ಮಾವ ಇದ್ದಾರೆ. ಊಟವನ್ನು ಮಾಡದೆ ಕಣ್ಣೀರು ಹಾಕುತ್ತಿದ್ದಾರೆ. ನನ್ನ ಸಮಾಧಾನಕ್ಕಾದರೂ 2 ತುತ್ತು ತಿನ್ನಿ ಎಂದು ಭಾಗ್ಯ ಒತ್ತಾಯ ಮಾಡಿದ್ರು ಯಾರೂ ಊಟ ಮಾಡಿಲ್ಲ. ಸದ್ಯ ಭಾಗ್ಯ ಈ ಸಮಸ್ಯೆಯನ್ನು ಹೇಗೆ ಎದುರಿಸ್ತಾಳೆ, ಅತ್ತೆ ಮಾವನನ್ನ ಹೇಗೆ ಸಮಾಧಾನ ಪಡಿಸುತ್ತಾಳೆ ಎಂಬುದು ನೋಡಬೇಕಿದೆ.